ಸೊ ಹೇಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಿ ವ್ಲಾಗ್ಸ್. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ನಾವು ನಿಖಿತಾ ಅಕ್ಕರ ಬಟ್ಟೆ ಅಂಗಡಿ ಶಾಪಿಗೆ ಹೋಗಿದ್ವಿ. ಅವ್ರನ್ನ ಮಾತಾಡ್ಸಂಗೂ ಆಗುತ್ತೆ ಅಂತ. ಆ್ಯಂಡ್ ಅಲ್ಲಿ ಒಂದಷ್ಟು ಕಲೆಕ್ಷನ್ಸ್ ನೋಡಿದಾಗ ನಮಗೆ ಒಂದೆರಡು ಮೂರು ಇಷ್ಟ ಆಯಿತು. ಬಟ್ ಅಲ್ಲಿ ಆ್ಯಕ್ಚುಲಿ ಬಂದಿದ್ದ ಬಟ್ಟೆ ಎಲ್ಲ ಆಗಾಗೆ ಆನ್ಲೈನ್ ಪರ್ಚೇಸ್ಗೆ ಸೋಲ್ಡ್ ಔಟ್ ಆಗ್ತಾ ಇರುತ್ತೆ. ಆ್ಯಂಡ್ ಅವ್ರ ಅಂಗಡಿನೂ ಚೆನ್ನಾಗಿತ್ತು. ಆ್ಯಂಡ್ ಅವ್ರನ್ನ ಮಾತಾಡ್ಸಿದ್ರಿ. ಅವ್ರನ್ನ ಆ್ಯಕ್ಚುಲಿ ಮಾತಾಡ್ಸೋಕ್ಕೆ ಅಂತಲೇ ಹೋಗಿದ್ದು. ಆ್ಯಂಡ್ ಆಂಟಿನೂ ಸ್ವಲ್ಪ ಬಿಸಿ ಇದ್ದರು ಕಸ್ಟಮರ್ಸ್ ಜೊತೆ. ಆ್ಯಂಡ್ ನಾವು ಇಲ್ಲಿ ಸ್ವಲ್ಪ ಬಟ್ಟೆ ನೋಡ್ತಾ ಇದ್ವಿ. ಥ್ಯಾಂಕ್ ಯು. ಹಾಂ, ನಾನು ಇರ್ತಾರೆ ಇಲ್ಲ ಸ್ಯಾಟರ್ಡೆ ಎಲ್ಲ ಹಾಫ್ ಡೇ ಇರುತ್ತೆ, ಸ್ಕೂಲ್ಗೆಲ್ಲ ಇರ್ತಾರೆ ಅಂತ ಅಂದ್ಬಿಟ್ಟು ತರಿಸಿದ್ರು. ಹೌದಾ? ಸರಿ ಆಂಟಿ, ಬಾಯ್ ಬಾಯ್. ಆ್ಯಂಡ್ ಗೈಸ್, ಅವ್ರ ಅಂಗಡಿ ಇರೋದು ಬಂದು ಶ್ರೀರಾಮ್ ಸಮೀಕ್ಷಾ ಆ ಅಪಾರ್ಟ್ಮೆಂಟ್ ಎದುರುಗಡೆನೇ ಇದೆ. ಆ್ಯಂಡ್ ಗೈಸ್, ಅಲ್ಲಿಂದ ಬರ್ತಾ ನನ್ನ ಹಳೆ ಸ್ಕೂಲ್ ನಾರಾಯಣ ಸ್ಕೂಲ್ ನಾನು ಓದಿದ್ದು. ನಾನು 3rd to 10th ಅಲ್ಲೇ ಓದಿದ್ದು. ಸೊ ಅದನ್ನು ತೋರಿಸ್ತಾ ಇದ್ದೆ. ಆ್ಯಂಡ್ ನಮ್ಮ ಮಮ್ಮಿ ಒಂದು ನಿಖಿತಾ ಸ್ಕೂಲಿಗೆ ಹೋಗ್ಬೇಕು ಅಂತ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಗಾಳಿ ಚೆನ್ನಾಗಾಯಿತು, ಖುಷಿ ಆಯಿತು. ಏನು ಅವ್ರು ಮೀಟ್ ಮಾಡಿದ್ದು ಖುಷಿ ಆಯಿತು. ನಿಮಗೆ ಆಂಟಿ ಖುಷಿ ಆಯಿತು ನೋಡಿದ್ರೆ ಗೈಸ್ ಎಷ್ಟು ಮಾತಾಡ್ತಾ ಇದ್ರು ಗೊತ್ತಾ. ಯಾವಾಗ ಎಷ್ಟೋ ದಿವಸದಿಂದ ಪರಿಚಯನೆಲ್ಲ ಮಾತಾಡ್ಸ್ತಾ ಇದ್ರು. ಮಾತಾಡ್ತಿದ್ದಾಗ ಇದು ಮಾತಾಡಬೇಕು. ಅವ್ರಿಗೂ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಸ್ವಲ್ಪ ಮಾತಾಡೋಣ. ಅವ್ರು ನೋಡೋಕೆ ಅವರು ಚೆನ್ನಾಗೂ ಮಾತಾಡ್ಸಿದ್ರು. ನಾನು ಹೆಂಗಪ್ಪ ಏನಪ್ಪ ಹೆಂಗೆ ಮಾತಾಡ್ಸೋದು ಎಲ್ಲ ಅಂತ ಅನ್ಕೊತಾ ಇದ್ದೆ. ಬಟ್ ಇಲ್ಲ, ಚೆನ್ನಾಗಿ ಮಾತಾಡ್ಸಿದ್ರು. ನನಗೂ ಒಂದು ಸ್ವಲ್ಪ ಟಿಪ್ಸ್ ಕೊಟ್ಟು ಅಲ್ಲ. ಸೊ ಗೈಸ್, ಈಗ ಮನೆಗೆ ಹೋದ್ಮೇಲೆ ಸಿಗುವ. ಸೊ ಗೈಸ್, ಇವಾಗ ಅಲ್ಲಿಂದ ಮುಗಿಸ್ಕೊಂಡು ಸ್ವಲ್ಪ ಏನಾದ್ರು ಲೈಟಾಗಿ ಚಿಲ್ಡಾಗಿ ಅಥವಾ ನಾವು ತಿನ್ನೋಣ ಅಂತ ನೋಡ್ತಾ ಇದ್ದೀವಿ. ನಮ್ಮ ಆಂಟಿ ಒಂದು ಐಸ್ ಕ್ರೀಮ್ ಮಾಡಿದ್ದಾರೆ. ಒಂದು ಐಸ್ ಕ್ರೀಮು ವಿತ್ ಫ್ರೂಟು. ಇನ್ನೊಂದು ಅಮ್ಮ ನೀನೇನಂದೆ? ಅಮ್ಮ ನೀನೇನಂದೆ? ಏನು ಬರ್ಗರ್ ಅಷ್ಟೇನಾ ಹೇಳ್ದ? ಈ ಪುಟ್ಟದಾದರೂ ತುಂಬ ಚೆನ್ನಾಗಿದೆ ಆಂಬಿಯನ್ಸ್ ಎಲ್ಲ. ಐ ಲೈಕ್. ಆ್ಯಂಡ್ ಈಗ ನಮ್ಮ ಆರ್ಡರ್ಗೆ ಕಾಯ್ತಾ ಇದ್ದೀವಿ. ನಮ್ಮ ಆಂಟಿ ಫೇವ್ರೆಟ್. ಟೇಸ್ಟ್ ಮಾಡಿ ಹೇಳಿ. ನಾನು ತಿನ್ನಲ್ಲಪ್ಪ ಫ್ರೂಟ್ಸ್ ಎಲ್ಲ. ನಂಗೆ ಫ್ರೂಟ್ಸ್ ಇಷ್ಟ ಇಲ್ಲ. ನಮ್ಮಿ ಫ್ರೂಟ್ಸು ಐಸ್ ಕ್ರೀಮ್ ಎಲ್ಲ ತಿನ್ನಲ್ಲ, ಅದಕ್ಕೆ ನಮ್ಮ ಮಮ್ಮಿ ಬರ್ಗರ್ ಹೇಳಿರೋದು. ಹೆಂಗೈತೆ ನೀನೇ ಹೇಳಿ. ನಾನು ತಿನ್ನಲ್ಲಪ್ಪ ಫ್ರೂಟ್ಸ್ ಎಲ್ಲ. ನಂಗೆ ಫ್ರೂಟ್ಸ್ ಇಷ್ಟ ಇಲ್ಲ. ನಾನು ಸ್ಪೂನ್ ಕೊಡ್ಲಾ? ಸಾಕು. ಚೆನ್ನಾಗಿದೆ. ಆ್ಯಂಡ್ ಪ್ರೈಸಸ್ಸು ಎಲ್ಲ ಅಫೋರ್ಡಬಲ್. ಯಮ್ ಯಮ್. ಬರ್ಗರ್ ಆ್ಯಂಡ್ ಸ್ಯಾಂಡ್ವಿಚ್ ಟೇಸ್ಟ್ ಮಾಡಮ್ಮ. ನಾನು ಕಟ್ ಮಾಡಿಸ್ಕೊಂಡು
ಈಗ ಮನೆಗೆ ಬಂದ್ವಿ. ಇವಾಗ ಟೀ ಮಾಡೋಣ ಅಂದ್ಬಿಟ್ಟು ನಮಗೆ ಟೀ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾನಿಲ್ಲಿ ಏಮಿಶೋದು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದಾಳೆ. ಸೊ ಅದಕ್ಕೆ ಒಂದು ಫಾರ್ಮ್ ಇತ್ತು, ಫಾರ್ಮ್ ಫಿಲಪ್ ಬೇಕಾಗಿತ್ತು. ಆಂಟಿ ಎಲ್ಲೋದ್ರು? ಸೊ ಇವಾಗ ಆಂಟಿ ಒಂದಷ್ಟು ಡೀಟೇಲ್ಸ್ ಇರಬೇಕು ಫಾರ್ಮ್ ಫಿಲಪ್ ಮಾಡೋಕ್ಕೆ. ಫಿಲಪ್ ಮಾಡಿಬಿಟ್ಟು ಸಿಗ್ತೀನಿ. ಸೊ ಗೈಸ್, ಟೀ ಕುಡ್ದಾದ್ಮೇಲೆ ನಾವು ಒಂದು ಸ್ವಲ್ಪ ಮಾತಾಡ್ಕೊಂಡಿದ್ವಿ. ಆ್ಯಂಡ್ ಇವಾಗ ಆಂಟಿ ಹೋದ್ರು, ನಾನು ಸ್ವಲ್ಪ ವೀಡಿಯೋ ಮಾಡೋದಾಗ ಮಾಡ್ತಾಬಿಟ್ಟೆ. ಆ್ಯಂಡ್ ಇವತ್ತು ನಾನು ನಿಖಿತಾ ಮೀಟ್ ಮಾಡಿದೆ. ಶಿ ವಾಸ್ ಸೋ ಹಂಬಲ್, ತುಂಬ ಹಂಬಲ್ ಆಗಿದ್ರು, ತುಂಬ ಚೆನ್ನಾಗಿ ಮಾತಾಡೋದು. ಫಸ್ಟ್ ನಾನು ಸ್ವಲ್ಪ ಶೈ ಆಯಿತು, ಲೈಕ್ ಹೇಗಪ್ಪ ಮಾತಾಡ್ಸೋದು ಹಂಗೆ ಹಿಂಗೆ ಅಂತ ಅಂದ್ಕೊಂಡೆ. ಬಟ್ ಇಲ್ಲ, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆ್ಯಂಡ್ ನನಗೆ ಸ್ವಲ್ಪ ಶೈ ಆಗ್ತಾಯಿತ್ತು. ಅವರೇ ಸ್ವಲ್ಪ ಫ್ರೀ ಮಾಡಿದ್ರು, ನನ್ನ ಅವರೇ ಮಾತಾಡ್ಸಿದ್ರು. ಸೊ ಶಿ ವಾಸ್ ಸೋ ಸ್ವೀಟ್. ಶಿ ವಾಸ್ ಸೋ ಸ್ವೀಟ್. ನಾನು ಚೆನ್ನಾಗಿ ಮಾತಾಡ್ಸಿದ್ರು. ಆ್ಯಂಡ್ ನಮ್ಮಮ್ಮ ಅಂತೂ ಫುಲ್ ರೆಗ್ಯುಲರ್ ವ್ಯೂವರ್ ನಿಖಿತಾಕಾಗೆ. ಆ್ಯಂಡ್ ಹಾಗೆ ಮಾತಾಡ್ತಾ ಅವರು ಒಂದಷ್ಟು ಓಲ್ಡ್ ಸ್ಟೋರೀಸ್ ಹೇಳ್ತಾಯಿದ್ರು, ನಾವು ಒಂದಷ್ಟು ಓಲ್ಡ್ ಸ್ಟೋರೀಸ್ ಹೇಳ್ತಾಯಿದ್ವಿ. ಆ್ಯಂಡ್ ಟುಡೇ ವಾಸ್ ದ ಗ್ರೇಟ್ ಡೇ. ಥ್ಯಾಂಕ್ಸ್ ನಿಖಿತಾಕ ಟು ಮೇಕಿಂಗ್ ಮೀ ಫ್ರೀ. ಇಟ್ಸ್ ಓಕೆ ಬಿಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಟಿಪ್ಸ್. ಆ್ಯಂಡ್ ಬನ್ನಿ ಇವಾಗ ನಾವು ಏನು ಮಾಡ್ತಿದ್ದಾರೆ ಅನ್ನೋದನ್ನ ನೋಡೋಣ. ತಮ್ಮ ಪೂಜೆ ಮಾಡ್ತಾ ಇದ್ದಾನೆ. ಮಾಡು ಇಲ್ಲಿ. ಅಮ್ಮ ಏನು ಮಾಡ್ತಿದ್ಯಮ್ಮ? ಏನು ಮಾಡ್ತಿದ್ಯಾ? ಲೈಟ್ ಹಾಕು. ಮಮ್ಮಿ ಇವಾಗ ನನಗೆ ಅಂತ ಟೀ ಬಿಸಿ ಮಾಡಿಕೊಡ್ತಾ ಇದ್ದಾರೆ. ಎಸ್. ಸೊ ಗಾಯ್ಸ್, ಇದು ನೆಕ್ಸ್ಟ್ ಡೇ. ಇವತ್ತು ಷಷ್ಠಿ ದಿನ. ಸೊ ನಾವು ಪೂಜೆ ಮಾಡೋಕೆ ಹೋಗ್ತಾ ಇದ್ವಿ. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ನಾನು ಒಂದು ಕುರ್ತಾ ಹಾಕ್ಕೊಂಡಿದ್ದೀನಿ. ಎಸ್, ಆ್ಯಂಡ್ ಪ್ಯಾಂಟ್. ರೆಡಿ ಟು ಗೋ. ಎಸ್, ಇವಾಗ ಮನೇಲೂ ಪೂಜೆ ಆಗಿದೆ ಈ ಥರ. ಆ್ಯಂಡ್ ಇಲ್ಲಿ ದೇವ್ರ ಸಾಮಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಸೀಡೆ, ಗ್ಲೌಸ್, ತೆಂಗಿನಕಾಯಿ, ಹೂವು ಎಲ್ಲ ರೆಡಿಯಾಗಿದೆ. ಸೊ ಇವಾಗ ಹೋಗೋದು ಒಂದು ಬಾಕಿ. ಆ್ಯಂಡ್ ನಾವು ಟಿಫನ್ ತಿಂದಿಲ್ಲ, ಪೂಜೆ ಮಾಡಿದ್ಮೇಲೆ ಟಿಫನ್ ತಿನ್ನೋಣ ಅಂತ. ಆ್ಯಂಡ್ ಎಸ್, ಬನ್ನಿ ಹೋಗೋಣ. ಸ್ಪಾಟಿಗೆ ಬಂದಿದ್ದೀವಿ. ಸ್ವಲ್ಪ ಹುಲ್ ಬೆಳ್ಕೊಂಡಿದೆ. ಸೊ ನಮ್ಮ ಡ್ಯಾಡಿ ಅದನ್ನು ಕ್ಲಿಯರ್ ಮಾಡ್ತಾ ಇದ್ರಿ. ಹೋದ ಸತಿ ಎಲ್ಲ ಹಿಂಗೆ ಬೆಳೆದಿತ್ತು, ಬಟ್ ಕಟ್ ಮಾಡಿಸಿದ್ರು. ಈ ಸತಿ ಕಟ್ಟೇ ಮಾಡಿಸಿಲ್ಲ ಗೈಸ್. ಸೊ ಅಪ್ಪ ಕ್ಲೀನ್ ಮಾಡ್ತಾ ಇದ್ದಾರಲ್ಲಿ. ಯಾರೋ ಹಂಗೆ ಪೂಜೆ ಮಾಡ್ಕೊಂಡು ಹೋಗ್ಬಿಟ್ಟಾರೆ. ಕ್ಲೀನ್ ಮಾಡ್ತೀವಿ. ನೋಡಿ ಗೈಸ್, ಎಷ್ಟು ಬೆಳೆದಿದೆ. ನಿಜ ಎಲ್ಲ ಹಿಂಗೆ ಪ್ರೆಸ್ ಮಾಡಿ ಬಂದಿದ್ದೀವಿ. ಎಷ್ಟು ಫುಲ್ ಬೆಳೆದಿದೆ. ಆ ಕಡೆ ಪರವಾಗಿಲ್ಲ, ಆ ಕಡೆ ಎಲ್ಲ ಕಟ್ ಮಾಡಿಸಿದ್ದಾರೆ, ಈ ಕಡೆ ಹಂಗಂಗೆ ಬಿಟ್ಬಿಟ್ಟಿದ್ದಾರೆ. ಸೊ ಗೈಸ್, ಈಗ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಹೆಂಗು ಬರ್ತಿದ್ದಾಳೆ. ಕೈಯಾಗಿ ಹಿಡ್ಕೊಂಡು ಹೋಗಿ ಅದಕ್ಕೇನು ಹಚ್ಚಷ್ಟು ಆಮೇಲೆ ಹೊಡಿತಾರೆ. ಪಾಪ ದೊಡ್ಡ ಮಕ್ಕಳು ಬಂದವ್ರು ಪಾಪ ಇಬ್ರು
ಬರಪ್ಪಯ್ಯ. ಮೊದಲು ಬೆಳೆಯೋದು ಕಾಂಕ್ರೀಟ್ ಹಾಕಿದ್ ಮಾತ್ರ ಬೆಳೆಯಿಲ್ಲ. ಇಲ್ಲಿ ಮುಟ್ಬೇಡ್ರಿ ನೀನು ಕಾಸು ಹಾಕ್ಬೇಕು. ಇಸ್ಕೊಂಬರ್ಬೇಕು ತಾನೆ ನಿಮ್ಮ ಅಪ್ಪನ ಹತ್ರ ಒಂದು 500 ರೂಪಾಯಿ ನೋಟ. ತಾತನಿದ್ರೆ ಮನೆ ಅದನ್ನ ಒಂದು ಸ್ವಲ್ಪ ತಳ್ಳಿಬಿಟ್ಟು ಈ ಕಡೆಗೆ ಒಂದು ಕಲ್ಲು ಪ್ಯಾಕ್. ಕ್ಯಾಪ್ ಐತೆ. ಸಾಕು ಬಾಪ ಕಲ್ ಮೇಲೆ ಜಾಸ್ತಿ ಈಗ ಪೂಜೆ ಎಲ್ಲ ಆಯಿತು, ಕೊಡಿಲಿ ಈಗ ಹೊರಟ್ವಿ. ನೋಡಿ ಅದಕ್ಕೆ ತಿನ್ನುತ್ತಾ? ಹ್ಞೂ ಪಪ್ಪ, ಬಾಕ್ಸ್ ಕೊಡಿ ಪಪ್ಪ, ನೀಟಾಗಿ ತಿನ್ನುತ್ತೆ. ಸೊ ವಯಸ್ಸಲ್ಲಿ ಹೊತ್ತಿನಲ್ಲಿ ಬಿಟ್ಟ. ಸೊ ಗೈಸ್, ಇವಾಗ ಅಲ್ಲಿ ಪೂಜೆ ಮಾಡ್ಕೊಂಡು ಬಂದ್ರಿ. ಇವಾಗ ನಾನು ಟಿಫನ್ ಕಮ್ ಲಂಚ್ ತಿಂತಾ ಇದ್ದೀನಿ. ಬಿಗ್ ಬಾಸ್ ನೋಡಿದ್ರಿಲ್ಲ ಗೈಸ್ ಈ ವೀಕ್ ಫುಲ್ಲು. ಸೊ ಐ ಆಮ್ ಸೀಯಿಂಗ್ ಬಿಗ್ ಬಾಸ್ ಆ್ಯಂಡ್ ಹ್ಯಾವಿಂಗ್ ಮೈ ಫುಡ್. ಇವತ್ತು ಸ್ಪೆಷಲ್ ಇಟ್ಕಿಂಬೇಳೆ ಸಾರು. So I'll eat my lunch. Bye bye. So guys, ಇವಾಗ ಹೊರಡ್ತಾ ಇದ್ದೀವಿ. ನಾನು ಬರ್ತೀನಿ ಅಂದಿತ್ತು. ಇವತ್ತೆಲ್ಲ ಸೃಷ್ಟಿ ಕ್ಲೀನ್ ಮಾಡಿ ಪೂಜೆ ಮಾಡಿ ಅವರಿಗೆ ಸುಳಿದು ಮಾಡಕ್ಕೆ ಲೇಟ್ ಆಗ್ತದೆ. ನಾಳೆ ಬರ್ತೀನಿ ಅಂತ. ಇವಾಗ ನೋಡಿದ್ರೆ ಮೊನ್ನೆ ಬರ್ಬೇಕಾಯ್ತು ನೋಡು. ಇಲ್ಲ, ದೇವರಲ್ಲಿ ಬಿಟ್ಟ ಫೋನ್ ಆಗಿತ್ತು. ಅಲ್ಲ ಮೊನ್ನೆ ಬಂದಿದ್ರೆ ಸರಿಯಾಗಿರೋದು. ಸೊ ಗೈಸ್, ಈಗ ಎಲ್ಲ ಪೂಜೆ ಮುಗಿಸ್ಕೊಂಡು ಬಂದಿದ್ದಾಯಿತು. ಆ್ಯಂಡ್ ಮೂಲಕ ಮಲ್ಕೊಂಡಿದ್ರು. ಅದಾದ್ಮೇಲೆ ನಾನು ಹೆಲ್ಪ್ ಮಾಡ್ತಿದ್ದೆ ಅಮ್ಮಗೆ. ಸೊ ಈಗ ಮೂಲಕ ಕಸ ಗುಡಿಸ್ತಿದ್ದಾರೆ. ಕಸ ಗುಡಿಸಿದ್ದು ಆಯಿತು ಅಷ್ಟೇ. ಯಾ ಓಕೆ. ಸೊ ಗೈಸ್, ಈಗ ನಾನು ದೀಪ ಹಚ್ಚಿದಾಯ್ತು. ಆ್ಯಂಡ್ ನಿಮ್ಗೆ ಇನ್ನೊಂದು ತೋರಿಸಿಲ್ಲ. ಆ್ಯಂಡ್ ಇವತ್ತು ರಂಗೋಲಿ ಹಾಕಿದ್ದು ನಾನೇ. ಸೊ ಈ ಥರ ಇದೆ ರಂಗೋಲಿ. ಇಲ್ಲಿ ತೋರಿಸ್ತೀನಿ ಲೈಟ್ ಹಾಕ್ಬಿಟ್ಟು. ರಂಗೋಲಿ ಹಾಕಿದ್ದು ನಾನೇ. ಆಚೆನೂ ಹಾಕಿದೆ ಗೈಸ್, ಬಟ್ ಇದು ಮಿಡಲ್ ಒನ್ ಹೋಗ್ಬಿಟ್ಟಿದೆ. ಇಲ್ಲಿ ಓಮ್ ಅಂತ ಬಿಡಿಸಿದ್ದೆ, ಅದು ಯಾರೋ ತುಳ್ಬಿಟ್ಟಿದ್ರು. ಸೊ ಅದಕ್ಕೆ ಓಡಿಸ್ಬಿಟ್ಟೆ. ಸೊ ಗೈಸ್, ನಿಮಗೆ ನೆನ್ನೆ ತೊಗೊಂಡಿದ್ದು ನಿಖಿತಾ ಶಾಪಲ್ಲಿ ತೊಗೊಂಡಿದ್ರಲ್ಲ, ಬಟ್ಟೆ ತೋರಿಸಿಲ್ಲಲ್ಲ. ಸೊ ಅದಕ್ಕೆ ಇವಾಗ ತೋರಿಸ್ತೀನಿ. ಇದೇನು ಸ್ಯಾರಿ ಅಂತಲ್ಲ, ಲೇಸ್ ಇದಿಲ್ಲ ಈ ಸ್ಯಾರಿ ಅಂತ. ಡೋಲಾ ಸ್ಯಾರಿನ, ಕಲಂಕಾರಿ ಪ್ರಿಂಟ್ ಇರೋ ಡೋಲಾ ಸ್ಯಾರಿ. ಸೊ ಗೈಸ್, ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ಲೇಸ್ ಇದೆ, ಆಮೇಲೆ ಮತ್ತೆ ಚೆಕ್ಸ್ ಇದೆ. ಆ್ಯಂಡ್ ಇಲ್ಲಿ ಕಲಂಕಾರಿ ಪ್ರಿಂಟ್ ಕೊಟ್ಟಿದ್ದಾರೆ. ಮತ್ತು ದೊಡ್ಡ ಸೆರಗು ಬಂದಿದೆ, ಏನಂತ ದೊಡ್ಡ ಬಾರ್ಡರ್ ಬಂದಿದ್ದಾರೆ. ಆಮೇಲೆ ಮತ್ತೆ ಲೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನು ಸೆರಗು ಬಂದು ಇದು ಬ್ಲೌಸ್ ಬಂದು ಗ್ರೀನ್ ಅಲ್ಲ. ಇದು ಬ್ಲೌಸು, ಇದು ಸೆರಗು. ಸೊ ಇದೊಂದು ಸ್ಯಾರಿ ಫಸ್ಟ್ ತಗೊಂಡಿದ್ದು, ವೈಟ್ ವಿತ್ ರೆಡ್ ಕಾಂಬಿನೇಷನ್. ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನ್. ಇದು ವೈಟ್ ಆ್ಯಂಡ್ ರೆಡ್ ಕಾಂಬಿನೇಷನ್. ಆ್ಯಂಡ್ ಸೆರಗು ಬಂದು
ರೆಡ್ಡಲ್ಲಿದೆ ಅಪೋಸಿಟ್ ಕಲರ್ಸ್ ಆಗಿ ಇದು. ಆ್ಯಂಡ್ ಇದೊಂದು ಕುರ್ತಾ ತೊಗೊಂಡ್ರು ಅಮ್ಮ, ನಂದಲ್ಲ. ಅಲ್ಲೆಲ್ಲ ಇದ್ದದ್ದು ಎಮ್ ಮತ್ತು XXL, ನನ್ನ ಸೈಜ್ಗೆ ಯಾವುದೂ ಇದ್ದಿರಲಿಲ್ಲ. ನೋಡ್ತಾ ಇರ್ಬೋದು, ಈ ಥರ ಪ್ರಿಂಟ್ ಇದೆ. ಆ್ಯಂಡ್ ಇದೆಲ್ಲ ಪೋಲ್ಕಾ ಡಾಟ್ಸ್ ಥರ ಇದೆ ಅಷ್ಟೇ. ಆ್ಯಂಡ್ ಅದಕ್ಕೆ ಕಾಂಟ್ರಾಸ್ಟಾಗಿ ಲೈಟ್ ಕಲರು ಮತ್ತು ಪ್ಯಾಂಟ್ ಇದು ವೇಲ್ ಕೊಟ್ಟಿದ್ದಾರೆ. ಇದು ಫುಲ್ ಕಂಫರ್ಟಬಲ್ ಕಾಟನ್ ಈ ಥರ ಇದೆ. ಮೆಟೀರಿಯಲು ಅಷ್ಟೇ ತುಂಬ ಚೆನ್ನಾಗಿದೆ, ನೋಡ್ತಾ ಇರೋದು. ಇದು 3/4 ಪ್ರಿಂಟ್ ಹಿಂಗಿದೆ, ಸೇಮ್ ಪ್ಲಾಜೋ ಪ್ಯಾಂಟ್ ಅದೇ. ಪ್ಲಾಜೋ ಪ್ಯಾಂಟ್. ಆ್ಯಂಡ್ ಅಮ್ಮ ಇನ್ನೊಂದು ಮೆತ್ತಗಿರೋ ಒಂದು ಸೀರೆ ತಗೊಂಡು. ಆ್ಯಂಡ್ ಫೋಟೋದಲ್ಲೇ ನೋಡ್ಬೋದು ಈ ಥರ ಬರುತ್ತೆ ಸ್ಯಾರಿ. ಇದು ಚೆನ್ನಾಗಿದೆ, ಮೆತ್ತಗೆ ಅಷ್ಟೇ ಗೈಸ್, ನಾವು ಇಷ್ಟು ತಗೊಂಡ್ವಿ. ಸೊ ಗೈಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾಯಿರಿ.